ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಡೈಲಿ ಫೋನ್ ಯೂಸ್ ಮಾಡ್ತಾರೆ, ಆದರೆ ಇಂಟರ್ನೆಟ್ ಬೇಗ ಖಾಲಿಯಾಗುತ್ತೆ. ಯಾಕೆ? ಕೆಲವರು ರೀಲ್ಸ್ ನೋಡ್ತಾ ಇರ್ತಾರೆ, ಯೂಟ್ಯೂಬ್ ವಿಡಿಯೋ ನೋಡ್ತಾ ಇರ್ತಾರೆ. ನೋಡುವಾಗ 50% ಡಾಟಾ ಖಾಲಿಯಾಗಿದೆ ಅಂತ ನೋಟಿಫಿಕೇಶನ್ ಬರುತ್ತೆ. 24 ಅವರ್ಸು ನಿಮ್ಮ ಡಾಟಾ ಯೂಸ್ ಆಗಬೇಕಂದ್ರೆ ನಾನು ಹೇಳೋ 5 ಸ್ಟೆಪ್ನ ಕಂಪ್ಲೀಟ್ ಮಾಡಿ ನಿಮ್ಮ ಮೊಬೈಲಲ್ಲಿ. ಸಿಂಪಲ್ ಆಗಿರುತ್ತೆ. ಇದನ್ನು ನಿಮ್ಮ ಮೊಬೈಲಲ್ಲಿ ನೀವೇ ಸೆಟಪ್ ಮಾಡ್ಕೋಬೋದು. 5 ಸ್ಟೆಪ್ನ ಸೆಟ್ಟಿಂಗ್ ಇರುತ್ತೆ. ಇದಕ್ಕೆ ಸೊಲ್ಯೂಷನ್ ಬ್ಯಾಕ್ಗ್ರೌಂಡಲ್ಲೇ ಡಾಟಾ ಕನ್ಸ್ಯೂಮ್ ಆಗ್ತಾ ಇರುತ್ತೆ, ಅದರಿಂದ ನಿಮ್ಮ ಬೇಗ ಡಾಟಾ ಖಾಲಿಯಾಗುತ್ತೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. 100% ನಿಮ್ಮ ಡಾಟಾ ಸೇವ್ ಆಗುತ್ತೆ. ನಾನು ತಿಳಿಸ್ಕೊಡ್ತೀನಿ, ಬನ್ನಿ. ಫಸ್ಟ್ ಸ್ಟೆಪ್, ಸೆಟ್ಟಿಂಗ್ನ ಓಪನ್ ಮಾಡ್ಕೊಳ್ಳಿ. ಸರ್ಚ್ ಬಾಕ್ಸಲ್ಲಿ ಆಪ್ ಡಾಟಾ ಯೂಸೇಜ್ ಅಂತ ಬರುತ್ತೆ, ಅದನ್ನ ಸರ್ಚ್ ಮಾಡಿ. ಕೆಲವ್ರ ಮೊಬೈಲಲ್ಲಿ ನೆಟ್ವರ್ಕ್ ಡಾಟಾ ಅಂತ ಬರುತ್ತೆ, ನೋಡಿ. ಆಪ್ ಡಾಟಾ ಯೂಸೇಜ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬಂದರೆ ಆಪ್ ಡಾಟಾ ಯೂಸೇಜ್ ಅಂತ ತೋರಿಸ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡೈಲಿ ಎಷ್ಟು ಡಾಟಾ ಖಾಲಿಯಾಗುತ್ತೆ ಅಂತ ತಿಳ್ಕೊಬೋದು. ಹಾಗೆ ಈ ಕೆಳಗಡೆ ಬಂದರೆ ಇಲ್ಲಿ ಸಾಫ್ಟ್ವೇರ್ ಆಪ್ಗಳಿದ್ದಾವೆ, ಅದನ್ನು ನೋಡಿ. ಅಲ್ಲಿ ಎಲ್ಲ ಆಪ್ಗಳನ್ನು ಬ್ಯಾಕ್ಗ್ರೌಂಡ್ ಡಾಟಾನ ಆಫ್ ಮಾಡ್ಕೋಬೇಕು. ಅನೇಬಲ್ ಇರುತ್ತೆ, ಡಿಸೇಬಲ್ ಮಾಡ್ಕೊಳ್ಳಿ. ಇದರಿಂದ ಡಾಟಾ ಆಲ್ಮೋಸ್ಟ್ ಸೇವ್ ಆಗೋದು ಚಾನ್ಸ್ ಇರುತ್ತೆ, ಅದರಿಂದ ಬ್ಯಾಕ್ಗ್ರೌಂಡ್ ಡಾಟಾನ ಡಿಸೇಬಲ್ ಮಾಡ್ಕೊಳ್ಳಿ. ಆನ್ ಇರುತ್ತೆ, ಡಿಸೇಬಲ್ ಮಾಡ್ಕೊಳ್ಳಿ. ಎಲ್ಲ ಆಪ್ನೂ ಸಾಫ್ಟ್ವೇರ್ ಆಪ್ಗಳು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್, ಇನ್ನಿತರ ಆಪ್ಗಳನ್ನೆಲ್ಲ ಅನೇಬಲ್ ಮಾಡ್ಕೊಳ್ಳಿ. ನೀವು ಡೈಲಿ ಯೂಸ್ ಮಾಡೋ ಆಪ್ಗಳು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಡೈಲಿ ನೋಡ್ತಾ ಇರ್ತದಲ್ಲ, ಅದು ಬ್ಯಾಕ್ಗ್ರೌಂಡ್ ಡಾಟಾ ಆಲ್ಮೋಸ್ಟ್ ಕನ್ಸ್ಯೂಮ್ ಆಗ್ತಾ ಇರುತ್ತೆ. ಅದರಿಂದ ಬ್ಯಾಕ್ಗ್ರೌಂಡ್ ಡಾಟಾನ ಆಫ್ ಮಾಡಿಕೊಂಡ್ರೆ ನಿಮ್ಮ ಡಾಟಾ ಸೇವ್ ಆಗೋದು ಚಾನ್ಸ್ ಇರುತ್ತೆ, ಅದರಿಂದ ಆಫ್ ಮಾಡ್ಕೊಳ್ಳಿ ಎಲ್ಲ ಆಪ್ನೂ. ಇದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಸೆಕೆಂಡ್ನೇ ಸ್ಟೆಪ್ಪಲ್ಲಿ ಮತ್ತೆ ಸೆಟ್ಟಿಂಗ್ ಹೋಗಿ ಸರ್ಚ್ ಬಾಕ್ಸಲ್ಲಿ ಡಾಟಾ ಯೂಸೇಜ್ ಅಂತ ಇರುತ್ತೆ, ಅದನ್ನು ಟೈಪ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ. ಹಂಗೆ ಇಲ್ಲಿ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಸಿಸ್ಟಮ್ ಆಪ್ಗಳು ಸಿಗ್ತವೆ. ಸಿಸ್ಟಮ್ ಆ್ಯಪಲ್ಲಿ ನಿಮಗೆ ಯಾವ ಅನ್ವಾಂಟೆಡಾಗಿ ಯೂಸ್ ಮಾಡಲ್ಲ ಆಪ್ಗಳನ್ನ ಡಿಸೇಬಲ್ ಮಾಡ್ಕೊಳ್ಳಿ. ನೆಟ್ವರ್ಕ್ ಕನೆಕ್ಷನ್ ಇರುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಡಾಟಾ ಕನ್ಸ್ಯೂಮ್ ಆಗ್ತಾ ಇರುತ್ತೆ, ಅದರಿಂದ ನಿಮ್ಗೆ ಬೇಕಾಗಿರೋ ಆಪ್ಗಳನ್ನ ಅನೇಬಲ್ ಮಾಡಿಕೊಂಡು ಬೇಡದೇ ಇರೋ ಆಪ್ಗಳನ್ನೆಲ್ಲ ಡಿಸೇಬಲ್ ಮಾಡ್ಕೊಳ್ಳಿ. ಇದರಿಂದ ಆಲ್ಮೋಸ್ಟ್ ಡಾಟಾ ಸೇವ್ ಆಗುತ್ತೆ. ಇಲ್ಲಿ ನೀವು ಡೈಲಿ ಯೂಸ್ ಮಾಡೋ ಆಪ್ಗಳು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್, ಅದನ್ನು ಅನೇಬಲ್ ಮಾಡ್ಕೊಳ್ಳಿ. ನೀವು 1 ಮಂತಲ್ಲಿ ಯೂಸ್ ಮಾಡೋ ಆಪ್ಗಳು ಇರ್ತಾವಲ್ಲ, ಅವನ್ನು ಡಿಸೇಬಲ್ ಮಾಡ್ಕೊಳ್ಳಿ. ಇದರಿಂದ ಆಲ್ಮೋಸ್ಟ್ ಡಾಟಾ ಸೇವ್ ಆಗೋದು ಚಾನ್ಸ್ ಇರುತ್ತೆ. ವೈಫೈಯಿಂದ ಡಾಟಾ ಯೂಸ್ ಮಾಡೋರು ಕೂಡ ನಿಮಗೆ ಬೇಕಾಗಿರೋ ಆಪ್ಗಳನ್ನ ಅನೇಬಲ್ ಮಾಡ್ಕೊಳ್ಳಿ, ಬೇಡದಿರೋ ಆಪ್ಗಳನ್ನೆಲ್ಲ ಡಿಸೇಬಲ್ ಮಾಡ್ಕೊಳ್ಳಿ. ಇದರಿಂದ ಡಾಟಾ ಸೇವ್ ಆಗುತ್ತೆ. ವೈಫೈಯಿಂದ ಯೂಸ್ ಮಾಡೋರು ಕೂಡ ಮಾಡ್ಕೋಬೋದು. ಇಲ್ಲಿ ಹೆಂಗೆ ಡಾಟಾನ ಆಫ್ ಮಾಡೋದು ಅಂದರೆ, ಇಲ್ಲಿ ಗ್ರೀನ್ ಮಾರ್ಕ್ ಐತಲ್ಲ, ಅದ್ರ ಮೇಲೆ ಟ್ಯಾಬ್ ಮಾಡಿ ಆಫ್ ಆಗುತ್ತೆ ನೆಟ್ವರ್ಕ್ ಮೇಲೆ. ಮತ್ತೆ ಬ್ಯಾಕ್ ಬನ್ನಿ. ಇಲ್ಲಿ ಕೆಳಗಡೆ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಕೆಳಗಡೆ ಡಾಟಾ ಸೇವರ್ ಅಂತ ತೋರಿಸ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಡಿಸೇಬಲ್ ಇರುತ್ತೆ, ಅನೇಬಲ್ ಮಾಡ್ಕೊಳ್ಳಿ. ಇದರಿಂದ ಬ್ಯಾಕ್ಗ್ರೌಂಡಲ್ಲಿ ಡಾಟಾ ಸೇವ್ ಆಗೋದು ಚಾನ್ಸ್ ಇರುತ್ತೆ. ಇಲ್ಲಿ ಆಲ್ಮೋಸ್ಟ್ ಸಿಸ್ಟಮ್ ಆಪ್ಗಳಿದ್ದಾವೆ. ಇವು ಯಾವುದಕ್ಕೆ ಡಾಟಾ ಸೇವ್ ಆಗಬೇಕು ಅಂದರೆ, ನಿಮಗೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಗೆ ಆಲ್ಮೋಸ್ಟ್ ಸೇವ್ ಆಗಬೇಕು, ಡೈಲಿ ನೋಡ್ತಾ ಇರ್ತೀರ. ಯಾವ ಆಪ್ ಬೇಕು ಅದನ್ನು ಅನೇಬಲ್ ಮಾಡ್ಕೊಳ್ಳಿ. ಬೇಡದಿರೋವನ್ನೆಲ್ಲ ಡಿಸೇಬಲ್ ಮಾಡ್ಕೊಳ್ಳಿ. ಇದರಿಂದ ಡಾಟಾ ಸೇವ್ ಆಗುತ್ತೆ.
ಹಾಗೆ ಬ್ಯಾಕ್ ಬಂದರೆ ಇಲ್ಲಿ ಸ್ಕ್ರೀನ್ ಮಾನಿಟರಿಂಗ್ ಅಂತ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಡೈಲಿ ಮೊಬೈಲ್ ಯೂಸ್ ಮಾಡ್ತಿರ್ತೀರ, ಯೂಟ್ಯೂಬ್ ಆದರೂ ಏನಾದರೂ ವೀಡಿಯೋಗಳು ನೋಡ್ತಿರ್ತೀರ, ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ 50% ಡಾಟಾ ಖಾಲಿ, 80% ಡಾಟಾ ಖಾಲಿ, 100% ಡಾಟಾ ಖಾಲಿ ಅಂತ. ಆವಾಗ ನೀವು ಎಷ್ಟು ಪರ್ಸೆಂಟ್ಗೆ ಡಾಟಾ ಖಾಲಿ ಆಗಬೇಕು ಅಂತ ನಿಮಗೆ ನೋಟಿಫಿಕೇಷನ್ ಬರಬೇಕು, ಇಷ್ಟು ಅಂತ ಸೆಟಪ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಅಲರ್ಟ್ ಆಗುತ್ತೆ ಇಷ್ಟು ಪರ್ಸೆಂಟ್ ಖಾಲಿ ಆಗೈತೆ ಇವಾಗ ಅಂತ. ಇಲ್ಲಿ ನೋಡಿ, ಇಲ್ಲಿ ವಾರ್ನಿಂಗ್ ಲೆವೆಲ್ ಎಷ್ಟು ಪರ್ಸೆಂಟ್ಗೆ ನಿಂತ್ಕೋಬೇಕು, 70, 80, 90, 100 ಅಂತ ಐತೆ. ಎಷ್ಟು ಪರ್ಸೆಂಟಿಗಾದರೂ ನೀವು ಸೆಟಪ್ ಮಾಡ್ಕೋಬೋದು. 90ಗೆ ಸೆಟ್ ಮಾಡ್ಕೊಳ್ಳಿ, ಇಲ್ಲ 100 ಸೆಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ 50% ಬಂದಾಗ 50% ಖಾಲಿ ಆಯ್ತಲ್ಲ ಅಂತ ನಿಮಗೆ ಅಲರ್ಟ್ ಆಗುತ್ತೆ. ಹಾಗೆ ಬ್ಯಾಕ್ ಬನ್ನಿ. ಸ್ಟೆಪ್ 3, ಈ ಸೆಟ್ಟಿಂಗಲ್ಲಿ ಪ್ಲೇಸ್ಟೋರ್ ಆ್ಯಪ್ನ ಓಪನ್ ಮಾಡಿ. ಸ್ಕ್ರೀನ್ ಮೇಲ್ಗಡೆ ನೋಟಿಫಿಕೇಷನ್ ಪಕ್ಕ ರೌಂಡ್ ಸಿಂಬಲ್ ಕಾಣ್ತೈತೆ ಟ್ಯಾಬ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಹಂಗೆ ಸ್ಕ್ರೋಲ್ ಮಾಡಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜನರಲ್ ಕೆಳಗಡೆ ನೆಟ್ವರ್ಕ್ ಪ್ರಿಫರೆನ್ಸ್ ಅಂತ ಐತೆ ತೋರಿಸ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದನೇದು ಆಫ್ ಡೌನ್ಲೋಡ್ ಪ್ರಿಫರೆನ್ಸ್ ಅಂತೆ, ಓವರ್ ಎನಿ ನೆಟ್ವರ್ಕ್, ಓವರ್ ವೈಫೈ ಓನ್ಲಿ, ಆಸ್ಕ್ ಮೀ ಎವ್ರಿ ಟೈಮಲ್ಲಿ ಓಕೆ ಮಾಡ್ಕೊಳ್ಳಿ ಆನ್ ಮಾಡಿಕೊಂಡು. ಸೆಕೆಂಡ್, ಆಟೋ ಅಪ್ಡೇಟ್ ಆಪ್ಸ್ ಅಂತ ಇರುತ್ತೆ, ಅದರಲ್ಲಿ ಅಪ್ಡೇಟ್ ಓವರ್ ವೈಫೈ ಓನ್ಲಿ, ಡೋಂಟ್ ಆಟೋ ಅಪ್ಡೇಟ್ ಆಪ್ಸ್ ಅಂತ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ಬ್ಯಾಕ್ಗ್ರೌಂಡಲ್ಲಿ ಅಪ್ಡೇಟ್ ಆಗೋದು ಕಡಿಮೆ ಆಗುತ್ತೆ, ನೀವೇ ಮ್ಯಾನ್ಯಲ್ ಆಗಿ ಹೋಗಿ ಅಪ್ಡೇಟ್ ಮಾಡ್ಕೋಬೋದು. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಆಟೋ ಅಪ್ಡೇಟ್ ಇದ್ದರೆ ನಿಮ್ಮ ಡಾಟಾ ಖಾಲಿ ಆಗೋದು ಚಾನ್ಸ್ ಇರುತ್ತೆ, ಅದರಿಂದ ಡೋಂಟ್ ಆಟೋ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೂರನೇದು ಆಟೋ ಪ್ಲೇ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಟೋ ಪ್ಲೇ ವಿಡಿಯೋಸ್ ಆಟ್ ಎನಿ ಟೈಮ್, ಆಟೋ ಪ್ಲೇ ವಿಡಿಯೋಸ್ ಓವರ್ ವೈಫೈ ಓನ್ಲಿ, ಡೋಂಟ್ ಆಟೋ ಪ್ಲೇ ವಿಡಿಯೋಸ್ ಮೇಲೆ ಓಕೆ ಮಾಡಿ. ಅದ್ರ ಮೇಲೆ ಅನೇಬಲ್ ಮಾಡಿಕೊಂಡು, ಇದರಿಂದ ನೀವು ಯೂಟ್ಯೂಬಲ್ಲಿ ಏನಾದರೂ ವೀಡಿಯೋ ನೋಡ್ತಿರ್ತೀರ, ಅದು ನೆಕ್ಸ್ಟು ವೀಡಿಯೋ ಆಟೋ ಪ್ಲೇ ಆಗಬಾರ್ದು ಅಂದರೆ ಇದು ಆಫ್ ಮಾಡಿಕೊಂಡ್ರೆ ನೆಕ್ಸ್ಟ್ ಆಟೋ ಪ್ಲೇ ಆಗೋಲ್ಲ, ನೆಕ್ಸ್ಟು ವೀಡಿಯೋ ಬರೋಲ್ಲ. ಇದರಿಂದ ನೀವು ಡಾಟಾ ಸೇವ್ ಮಾಡ್ಕೋಬೋದು, ಬ್ಯಾಕ್ಗ್ರೌಂಡಲ್ಲಿ ಆಲ್ಮೋಸ್ಟ್ ಸೇವ್ ಆಗಿರುತ್ತೆ ಡಾಟಾ. ನಿಮ್ಮ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಸ್ಟೋರೇಜ್ ಆ್ಯಂಡ್ ಡಾಟಾ ಅಂತ ಕಾಣ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿ. ಆಟೋ ಡೌನ್ಲೋಡ್ ಕ್ವಾಲಿಟಿ ಕೆಳಗಡೆ ಮೀಡಿಯಾ ಆಟೋ ಡೌನ್ಲೋಡ್ ಅಂತ ಐತೆ, ಅಲ್ಲಿ ವೆನ್ ಯೂಸಿಂಗ್ ಮೊಬೈಲ್ ಡಾಟಾ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫೈಲ್ಸ್ಗಳನ್ನು ಆಫ್ ಮಾಡ್ಕೊಳ್ಳಿ, ಫೋಟೋ, ಆಡಿಯೋ, ವಿಡಿಯೋ, ಡಾಕ್ಯುಮೆಂಟ್ ಎಲ್ಲ ಆನ್ ಆಗಿರುತ್ತೆ, ಆಫ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ವಾಟ್ಸಪ್ಗೆ ಯಾರಾದರೂ ಫೋಟೋ ವೀಡಿಯೋಗಳು ಕಳಿಸಿದರೆ ಅದು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗೋಲ್ಲ, ನೀವು ಮ್ಯಾನ್ಯಲಾಗಿ ಡೌನ್ಲೋಡ್ ಮಾಡಿಕೊಂಡ್ರೆ ಮಾತ್ರ ಡೌನ್ಲೋಡ್ ಆಗುತ್ತೆ. ಇದರಿಂದ ಡಾಟಾ ಸೇವ್ ಆಗುತ್ತೆ, ಆಫ್ ಮಾಡ್ಕೊಳ್ಳಿ. ಇದು ಕೂಡ ಸೇಮ್, ಕೆಳಗಡೆ ವೆನ್ ಕನೆಕ್ಟೆಡ್ ವೈಫೈ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಫೈಲ್ಸ್ನೂ ಆಫ್ ಮಾಡಿ, ಫೋಟೋ, ವಿಡಿಯೋ, ಡಾಕ್ಯುಮೆಂಟ್ ಅದ್ರ ಮೇಲೆಲ್ಲ ಕ್ಲಿಕ್ ಮಾಡಿಕೊಂಡು ಆಫ್ ಮಾಡ್ಕೊಳ್ಳಿ. ಇದು ಸೇಮ್, ಇದು ವೈಫೈ ಕನೆಕ್ಟ್ ಮಾಡ್ಕೊಂಡಾಗ ಅದು ಕೂಡ ಹಿಂಗೆ ಇರುತ್ತೆ, ಅದಕ್ಕೆ ಆಫ್ ಮಾಡ್ಕೊಳ್ಳಿ ಸೇಮ್. ಹಾಗೆ ನೆಕ್ಸ್ಟ್, ಇದು ಕೂಡ ನಿಮ್ಮ ಫ್ರೆಂಡ್ಸ್ ಅನ್ವಾಂಟೆಡಾಗಿ ಡಾಕ್ಯುಮೆಂಟ್, ವಿಡಿಯೋಗಳು, ಫೋಟೋಗಳು ಕಳಿಸ್ತಾ ಇರ್ತಾರೆ, ಇದು ಬ್ಯಾಕ್ಗ್ರೌಂಡಲ್ಲಿ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗ್ತಾ ಇರುತ್ತೆ. ಇದನ್ನು ಅನೇಬಲ್ ಮಾಡಿಕೊಂಡ್ರೆ ನಿಮ್ಮ ಡಾಟಾ ಸೇವ್ ಆಗುತ್ತೆ. ಓಕೆ, ಫೈನಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ.